ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಿಸಸ್ ಆರ್ನವ್ ಸೂರ್ಯವಂಶಿ ಅಧ್ಯಾಯ 1. ಆಯುಕ್ತರೇ, ಮಕ್ಕಳಿಗೆ ಮದುವೆ ಮಾಡೋ ವಯಸ್ಸಾದರೂ ಮತ್ತೆ ನಾವಿಬ್ಬರೇ ಮದುವೆ ಆಗೋ ಥರ ಇಷ್ಟು ಸೌಂದರ್ಯವಾಗಿದ್ದೀರಲ್ಲ, ಏನಿದ್ರ ರಹಸ್ಯ? ಮಾಜಿ ಶಾಸಕರೇ, ನಿಮ್ಮ ಬಗ್ಗೆ ಯೋಚಿಸಿಯೇ ಬಿಳೆ ಕೂದಲು ಬಂದಿವೆ ನನಗೆ. ಇನ್ನೆಂಥ ಸೌಂದರ್ಯ, ಕೈ ತೆಗಿರಿ, ನಾನು ತಯಾರಾಗಬೇಕು, ಹುಸಿ ಮುನಿಸಲ್ಲಿ ಹೇಳಿದ್ದಳು ಕಡಲು. ಅಬ್ಬಾ, ಇದೆಂಥ ನಾಚಿಕೆ ತಹಶೀಲ್ದಾರ್ ಮೇಡಮ್. ಅಮ್ಮ, ಅಪ್ಪ, ನಿಮ್ಮ ಮಾತು ಮುಗಿದಿದ್ರೆ ಕೆಳಗೆ ಬಾಮ್ಮ, ಎಲ್ಲರೂ ನಿನಗಾಗಿ ಕಾಯ್ತಾ ಇದ್ದಾರೆ. ಅನಲ ಬಂದು ಕರೆದರೆ, ಆರ್ನವ್ ಬಂದಿದ್ದಾನಾ ಅನಲ ವಿಚಾರಿಸಿದಳು ಕಡಲು ಮಗಳೆಡೆ ತಿರುಗಿ. ಎಲ್ಲಿ ಬರ್ತಾನೆ, ನೀನು ತಾನೇ ಅವನನ್ನು ಬರಬೇಡ ಅಂತ ಹೇಳಿರೋದು. ಅಮ್ಮನಿಗಿಂತ ಕಡಿಮೆ ಸ್ವಾಭಿಮಾನ ಇದೆಯೇನು ಅವನಿಗೆ? ಅಗ್ನಿಯ ಮಾತಿಗೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಗ್ನಿ ಎಂದು ದೊಡ್ಡ ಕಣ್ಣು ಬಿಟ್ಟಳು. ಇಲ್ಲಮ್ಮ, ಅವನು ಕರೆಗೂ ಸಿಗ್ತಿಲ್ಲ. ಆ 3 ಗೂಬೆಗಳು ಯಾವಾಗಲೂ ಒಟ್ಟಿಗೆ ಇರ್ತಾರಲ್ಲ, ಅವರನ್ನೇ ಕೇಳಬೇಕು, ಬೈದುಕೊಂಡೇ ಅಲ್ಲಿಂದ ಸರಿದಿದ್ದಳು ಅನಲ. ನಾನು ಹೇಳ್ತೀನಿ ಕಡಲು, ಆರ್ನವ್ ಖಂಡಿತ ತಪ್ಪು ಮಾಡಿರೋದಿಲ್ಲ, ನಿಂಗೆಲ್ಲೋ ಭ್ರಮೆ. ಮರು ಮಾತನಾಡದೆ ಕೆಳಗಿಳಿದು ಹೋದಳು ಕಡಲು. ನಾವೇ ಅಲ್ಲಿಗೆ ಮೊದಲು ಹೋಗಬೇಕು ಅಂಥದ್ರಲ್ಲಿ ಇವಾಗ ನಾವೇ ಎಲ್ರಿಗಿಂತ ತಡವಾಗಿ ಹೋಗ್ತಿದ್ದೀವಿ, ಬಾಮ್ಮ ಬೇಗ. ಗೌರಿಯವರು ಅವಸರ ತೋರಿದರು. ಮೊದಲೇ ಕಾಲು ನೋವಿನಿಂದ ಬಳಲುತ್ತಿದ್ದವರು ಇವಾಗ ತೀರಾ ಕಡೆಯಾಗಿದ್ದರು ವಯಸ್ಸಿಗೆ ತಕ್ಕಂತೆ. ಅಜ್ಜಿ ಸಮಾಧಾನ, ಅಮ್ಮ ಅಪ್ಪನೊಡನೆ ಮಾತನಾಡಿ ಬರೋದೇ ತಡವಾಯಿತು. ಹೋಗಲಿ ಬಿಡಿ, ಇವಾಗ ಹೇಗಿದ್ರೂ ಹೊರಡ್ತೀವಲ್ಲ, ಬನ್ನಿ ತಾತ ಎಂದು ಎಲ್ಲರನ್ನೂ ಕಾರ್ ಹತ್ತಿಸಿದಳು. ರೆಡ್ಡಿ ಅಂಕಲ್, ನೀವು ಇವತ್ತಾದರೂ ಮನೆಗೆ ಹೋಗಿ, ಆಂಟಿ ಬೈದ್ಕೊಳ್ಳಲ್ವಾ? ನಾವೆಲ್ಲ ಹೋಗಿ ಬರ್ತೀವಿ, ಮನೆ ದೇವರ ದೇವಸ್ಥಾನಕ್ಕೆ ಹೋಗೋದು, ತೊಂದರೆ ಏನಿಲ್ಲ ಅನ್ನಲ್ಲ ಡ್ರೈವಿಂಗ್ ಸೀಟಿನ ಬಳಿ ಕುಳಿತುಕೊಳ್ಳುತ್ತಾ ಹೇಳಿದ್ದಳು. ಮೊದಲೇ ಅಡ್ಡಡ್ಡ ತಲೆಯಾಡಿಸಿಬಿಟ್ಟರು ರೆಡ್ಡಿ ಮತ್ತು ವೀರೇಶ್. ನಿಮ್ಮನ್ನು ನಾವಿಲ್ಲದೆ ಎಲ್ಗೂ ಕಳಿಸ್ಬಾರ್ದು ಅಂತ ಆರ್ನವ್ ಹೇಳಿದ್ದಾನೆ. ಅವನು ಬರೋಕೆ ಇನ್ನೂ ತಡ ಆಗುತ್ತಂತೆ. ಅಲ್ಲಿವರೆಗೂ ನಿಮ್ಮೊಬ್ಬರನ್ನೇ ನಾವೆಲ್ಲೂ ಹೋಗೋಕೆ ಬಿಡೋದಿಲ್ಲ, ರೆಡ್ಡಿ ಕಡ್ಡಿ ಮುರಿದಂತೆ ಹೇಳಿದ್ದರು. ರೆಡ್ಡಿ, ನಿಮಗೆ ಗೊತ್ತಾ ನಮ್ಮ ಆರ್ನ ಎಲ್ಲೋಗಿದ್ದಾನಂತ? ಗೌರಿ ಕೇಳಿದ್ದರು. ಮೊಮ್ಮಗನೆಂದರೆ ಜೀವ ಬಿಡ್ತಾರೆ ಹಿರಿಜೀವಗಳು. ಒಮ್ಮೊಮ್ಮೆ ಹೀಗೆ ಹೇಳ್ದೆ ಕೇಳ್ದೆ ಮಾಯವಾಗೋ ಅವನ ಮೇಲೆ ತುಸು ಆಗಾಗ ಹುಸಿ ಕೋಪವಷ್ಟೇ. ಇಲ್ಲಮ್ಮ, ಇದೇನು ಹೊಸದಲ್ವಲ್ಲ ಹೋಗೋದು, ಏನೂ ಹೇಳಿಲ್ಲ ಎಂದವರು, ನೀನು ಬೇಡಮ್ಮ, ನಾವೇ ಕಾರು ಓಡಿಸ್ತೀವಿ ಎಂದು ಹೋದವರನ್ನು ತಡೆದಳು ಅನಲ. ಬೇಕಿದ್ರೆ ಹಿಂದೆ ಕೂತ್ಕೊಳ್ಳಿ ಅಂಕಲ್, ನಾನೇ ಓಡಿಸ್ತೀನಿ ಪ್ಲೀಸ್ ಎಂದು ಕೆಳಗಿಳಿಯಲಿಲ್ಲ. ಅವಳ ಹಠದ ಪರಿಚಯವಿದ್ದವರು ತಡೆಯಲೂ ಇಲ್ಲ. ಆದರೆ ಮಗನ ಬಗ್ಗೆ ತಿಳಿಯುವಲ್ಲಿ ಸೋತ ಕಡಲು ಯೋಚನೆಯಲ್ಲಿ ಮುಳುಗಿದ್ದಳು. ಸಾಮ್ರಾಟ್, ನಿಮ್ಮ ಮಗಳ ಹಠಮಾರಿತನ ಹೆಚ್ಚಾಯಿತು. ಆ ಲಹರಿ ಏನು ಮಾಡಿದ್ಲು ಅಂತ ಅವಳ ಮೇಲೆ ಜಗಳ ಮಾಡಿ ಇಲ್ಲಿಂದ ಕಳಿಸಿದ್ಲು. ಆ ಹುಡುಗಿ ಎಷ್ಟೊಂದು ಅವಳೊಡನೆ ಅನುಸರಿಸಿಕೊಂಡರೂ ಅವಳನ್ನು ಸೇರೋದಿಲ್ಲ. ಅದಕ್ಕೆ ಅನಿಸುತ್ತೆ ಅವನು ಬೆಳಗ್ಗೆ ಎದ್ದ ತಕ್ಷಣ ಯುದ್ಧ ಶುರು ಮಾಡಿದರು. ರಾತ್ರಿ ಮಗಳು ಲಹರಿಯನ್ನು ಬೈದು ಕಳಿಸಿದ್ದು ತಿಳಿದು. ಸಾಕು ಹೃದಯ, ಇನ್ನೊಂದು ಮಾತು ನನ್ನ ಮಗಳ ಬಗ್ಗೆ ಹೇಳಬೇಡ. ಅವಳು ಹಾಗೆ ಅನ್ನೋದು ಗೊತ್ತಲ್ವಾ? ನನಗೆ ಗೊತ್ತಿದೆ ನನ್ನ ಮಗಳಿಗೆ ಹೇಗೆ ಬುದ್ಧಿ ಹೇಳಬೇಕು ಅಂತ. ಹಾಗೆ ಲಹರಿಯನ್ನು ನಾನು ಕರ್ಕೊಂಡು ಬರ್ತೀನಿ. ಲಹರಿಗೂ ಗೊತ್ತು ಅದಮ್ಯ ಏನಂತ. ಯಾವನೋ ಬೇಡ ಅಂತ ಹೋದರೆ ನನ್ನ ಮಗಳನ್ನು ಯಾಕೆ ಬೈತೀಯ ನೀನು? ಇನ್ನೊಮ್ಮೆ ಆ ಮಾತು ಬಂದರೂ ನಾನು ಮನುಷ್ಯನೇ ಅಲ್ಲ. ಎಷ್ಟೆಂದರೂ ತಂದೆ ಅಲ್ಲವೇ? ಮಗಳನ್ನು ಬಿಟ್ಕೊಡೋ ಮಾತೇ ಇಲ್ಲ. ಮಗಳಿಗೆ ಬುದ್ಧಿ ಕಲಿಸೋಕೆ ಇಷ್ಟೊಂದು ವರ್ಷದ ಸಮಯ ಬೇಕಾಯ್ತೆ ಸಾಮ್ರಾಟ್. ನಾನು ಹೇಳಿರೋದು ತಪ್ಪಾದರೂ ಎಲ್ಲಿದೆ? PUCಯಲ್ಲಿ 2 ಕಾಲೇಜ್ ಬದಲಾಯಿಸಿದ್ಲು, ಆವಾಗಲೂ ಮಗಳಂತೆ ಕುಣಿದ್ರಿ. ಇನ್ನು ಡಿಗ್ರಿ, ಇವಳು ಕಾಲೇಜ್ ಬದಲಾಯಿಸುವುದಲ್ಲದೆ ಅನು ಮತ್ತು ಕ್ಷಮ್ ಸಹ ಬದಲಾಯಿಸುವಂತೆ ಮಾಡಿದ್ಲು. ಮೊದಲು ಪಪ್ಪ ನಾನು ನಿಮ್ಮಂತೆ CA ಆಗ್ತೀನಿ ಅಂದವಳು ಅರ್ಧಕ್ಕೆ ಬಿಟ್ಟು ಲಾ ಓದ್ತೀನಿ ಅಂತ ಹೋದ್ಲು. ಇಲ್ಲೆಲ್ಲ ಇದ್ದದ್ದು ಅವಳದೇ ಮಿಸ್ಟೇಕ್ಸ್. ಆದರೆ ಇವಳಿಂದ ಸ್ನೇಹದ ಹೆಸರಲ್ಲಿ ಅವರಿಗೂ ತೊಂದರೆ ಕೊಡೋದು ಮಾತ್ರ ತಪ್ಪಲಿಲ್ಲ. ಸ್ನೇಹಿತರು ಅಂತ ಇವರು ಅನುಸರಿಸ್ಕೊಂಡಂತೆ ಬೇರೆಯವರು ಹಾಗೆ ಇರೋಕೆ ಯಾಕೆ ಸಾಧ್ಯವಾ? ಅದಕ್ಕೆ ಅಮ್ಮಯ್ಯರು ಇವಳನ್ನು ತಿರಸ್ಕಾರ ಮಾಡಿರೋದು. ಇದರಲ್ಲಿ ಅವನ ತಪ್ಪಿಗಿಂತ ಇವಳು ಅವನು ಬೇಕೇ ಬೇಕೆಂದು ಕುಣಿದ ಹಠವೇ ಎದ್ದು ಕಾಣ್ತಿದೆ. ತನ್ನೆರಡೂ ಕೈಗಳನ್ನು ಕಟ್ಟಿ ಸಿಟ್ಟಲ್ಲಿ ನಿಂತಳು. ನೋಡು ಹೃದಯ, ನಾನು ಮತ್ತೆ ಹೇಳ್ತೀನಿ, ಇನ್ನೊಮ್ಮೆ ಅಮ್ಮಯ್ಯರ ಹೆಸರು ನಮ್ಮ ಮನೆಯಲ್ಲಿ ಕೇಳಿ ಬರಬಾರ್ದು. ನನ್ನ ಮಗಳನ್ನು ಮದುವೆ ಆಗೋ ಅದೃಷ್ಟ ಅವನಿಗಿರಲಿಲ್ಲ ಅಷ್ಟೇ. ಈ ಮಾತು ಅದ್ವಿ ಎದುರು ಹೇಳಿ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡ ಎಂದವ ಇಳಿಯದ ಕೋಪದಲ್ಲಿ ಹೊರ ನಡೆದರೆ, ಈ ಜನ್ಮದಲ್ಲಿ ಬದಲಾಗೋಲ್ಲ ಈ ತಂದೆ ಮಗಳು ಎಂದುಕೊಂಡಳು ಹೃದಯ. ತಂದೆ ಆರ್ನವ ಕುಮಾರ. ಬಂದ ದನಿಗೆ ತಿರುಗಿದವ ಆರ್ನವ್ ಸೂರ್ಯವಂಶಿ ಎಂದು ನಗುತ್ತಲೇ ತಿದ್ದಿದ್ದ. ಇನ್ನೂ ನಿನ್ನ ಗಾರ್ಗಿಯ ಜೊತೆಗೆ ಮಾತು ಮುಗಿದಿಲ್ವಾ? ನಂಗೆ ಹೊಟ್ಟೆ ಚುರುಗುಡ್ತಿದೆ ಕಣೋ. ಅಳುವ ಮುಖ ಮಾಡಿ ಗೆಳೆಯನನ್ನು ತಿಂಡಿಗೆ ಆಹ್ವಾನಿಸುತ್ತಿದ್ದಳು ಆರಿತ್ರ. ಆತ್ರ, ನೀನು ತಿಂತಿರೋ, ಇನ್ನೊಂದು 5 ನಿಮಿಷ ಕಣೆ ಪ್ಲೀಸ್ ಅಷ್ಟೇ ತಾಳ್ಮೆಯಲ್ಲಿ ಹೇಳಿದ್ದ ಆರ್ನವ್. ಅಯ್ಯೋ, ಅವನದು ಇದ್ದಿದ್ದೇ ಬಾ. ಆತ್ರ, ನಂಗಂತೂ ತಡೆಯೋಕ್ಕಾಗ್ತಿಲ್ಲ ಹಸು. ಬೆಳಗ್ಗಿನಿಂದ ಅಪ್ಪ 10 ಬಾರಿ ಕರೆ ಮಾಡಿದ್ದಾರೆ, ಪೂಜೆ ಸಮಯಕ್ಕೆ ಸರಿಯಾಗಿ ಬರ್ತಿರೋ ಇಲ್ವೋ ಅಂತ. ಇಡ್ಲಿ ಮುರಿದು ಬಾಯಿಗಿಡುತ್ತಲೇ ಹೇಳಿದ್ದ ಅದ್ವೈತ್. ಕರೆ ಅಂದ ತಕ್ಷಣ ಪೂಜೆ ಇರುವುದು ಮೆಸೇಜ್ ಮಾಡಿ ತಿಳಿಸಿದ್ದ ಅನಲ ನೆನಪಾಗಿ ವಾಟ್ಸಪ್ ಓಪನ್ ಮಾಡಿದ್ದ.
ಲೋ ಅರ್ನಾ, ಎಲ್ಲಿದ್ಯಾ? ಅಮ್ಮ ಬೇಸರದಲ್ಲಿದ್ದಾರೆ. ನಾವೆಲ್ಲ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಅಟ್ಲೀಸ್ಟ್ ಎಲ್ಲಿದ್ಯಾ ಅದನ್ನಾದರೂ ಹೇಳಿ ಹೋಗ್ಬೇಕಲ್ವಾ? ಪೂಜೆ ಸಮಯಕ್ಕೆ ಸರಿಯಾಗಿ ಬಾ, ಇಲ್ಲಾಂದ್ರೆ ಅಮ್ಮ ಮತ್ತಷ್ಟು ಕೋಪ ಮಾಡ್ಕೋತಾರೆ. ಧರಣಿ ಅತ್ತೆ ಮಗಳು ಅನಯನನ್ನು ಸಹ ಕರ್ಕೊಂಡು ಬರ್ಬೇಕಂತೆ. ಆದಷ್ಟು ಬೇಗ ಬರಲಿಲ್ಲ ಅಂದರೆ ಖಂಡಿತ ಮುಂದಿನ ಪರಿಣಾಮ ಊಹಿಸಲ ಸಾಧ್ಯ. ಆಡಿಯೋ ರೆಕಾರ್ಡ್ ಕಳಿಸಿದ್ದಳು ಮುದ್ದು ತಂಗಿ ಅನಲ. ಹೇ ಬನ್ರೋ ಬೇಗ, ಇನ್ನೂ 1 ಗಂಟೆ ಅಷ್ಟೇ ಸಮಯ ಇರೋದು. ಅಷ್ಟರಲ್ಲಿ ತಲುಪಲಿಲ್ಲ ಅಂದರೆ ಸಾಯಿಸಿದ್ರೂ ಆಶ್ಚರ್ಯವಿಲ್ಲ ಅನಲ ಎಂದವ ರೋಡ್ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರು ಚಾಲು ಮಾಡಿದ್ದ ಆರ್ನೋ. ಹೇ ಸ್ಟುಪಿಡ್, ಇಷ್ಟೊತ್ತು ಸಮಯ ವ್ಯರ್ಥ ಮಾಡು. ಇವಾಗ ತಿನ್ನೋಕ್ಕೂ ಬಿಡದೆ ಅವಸರ ಮಾಡ್ತಿದ್ದೀಯಾ? ನಿಂಗೆ ಯಾವನೋ ಹೇಳಿದ್ದ ಆ ಗಾರ್ಗಿ ಜೊತೆ ಮಾತಾಡು ಅಂತ? ರೇಗಾಡಿದಳು ಆರಿತ್ರ. ಮಾತನಾಡದೆ ಕಾರು ಚಾಲು ಮಾಡಿದ್ದ. ಒಮ್ಮೊಮ್ಮೆ ಅಲ್ಲ, ಹೆಚ್ಚಿನ ಸಮಯ ಅವನ ಮಾತಿಗಿಂತ ಕಾರ್ಯವೇ ಹೆಚ್ಚು ಮಾತನಾಡುವುದು. ಪ್ಲೇಟ್ ಸಮೇತ ನೀರಿನ ಬಾಟಲ್ ಕೊಂಡುಕೊಂಡು ಹೋಗಿ ತಿನ್ನುತ್ತಲೇ ಕುಳಿತರು. ಆಗಾಗ ಆರ್ನನ ಹೊಟ್ಟೆಗೂ ತುತ್ತು ಇಳಿಸುತ್ತಿದ್ದರು ಗೆಳೆಯರು. ಆರ್ನವ್ನ ಇಬ್ಬರೇ ಪ್ರಾಣ ಸ್ನೇಹಿತರು, ಅದ್ವೈತ್ ಮತ್ತೆ ಆರಿತ್ರ. ಚಿಕ್ಕಪ್ಪನ ಮಗ ಅನ್ನುವುದಕ್ಕಿಂತ ಹೆಚ್ಚು ಗೆಳೆಯ ಅಂತಲೇ ಹೇಳಿಕೊಳ್ಳುವುದು. ಇನ್ನು ಆರಿತ್ರ ಬಾಲ್ಯದ ಗೆಳತಿ. ಸ್ಕೂಲಿನಿಂದಲೂ ಇವರನ್ನು ಬಿಟ್ಟು ಬೇರೆ ಯಾರೊಡನೆಯೂ ಬೆರೆಯದ ಜೀವದ ಗೆಳತಿಯಾಗಿ ಸದಾ ಅವರ ಕಷ್ಟ ಸುಖದಲ್ಲಿ ಭಾಗಿ. ಮೂವರು ಎಲ್ಲಿಗೇ ಹೋದರೂ ಮೊದಲಿಂದ ಒಟ್ಟಿಗೆ ಹೋಗಿ ಅಭ್ಯಾಸ. ಮೂವರ ಸ್ನೇಹ ಅಷ್ಟು ಗಾಢವಾಗಿ ಹಬ್ಬಿತ್ತು. ನಿಮ್ಮ ವಾದವನ್ನು ಮಂಡಿಸಬಹುದು ಮಿಸ್ ಅದಮ್ಯ ಸಾಮ್ರಾಟ್. ನ್ಯಾಯಾಧೀಶರು ಅನುಮತಿ ನೀಡಿದರು. ಇವಳ ವಾದ ಪ್ರತಿವಾದ ನೋಡುತ್ತಿದ್ದ ವಕೀಲರು ಮತ್ತೆ ನೆರೆದ ಜನ ಚಪ್ಪಾಳೆ ಸುರಿಮಳೆಗೈಯುತ್ತಿದ್ದರು. ಅದ್ವಿ, ಎದ್ದೇಳು ಮೇಲೆ. ಒಂದೇ ಸಮ ಅವಳ ಹೊದಿಕೆ ಸರಿಸಿ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದ ಕ್ಷಮ್. ನಿಧಾನವಾಗಿ ಕಣ್ತೆರೆದವಳು, ಇದು ಕೋರ್ಟ್, ಜೋರಾಗಿ ಕೂಗ್ಬೇಡ ಎಂದಿದ್ದಳು. ಅವಳ ತಲೆಗೆ ಮೊಟಕಿದವ, ಗೂಬೆ, ಮೊದಲು ತಯಾರಾಗಿ ನಿಮ್ಮ ಆಫೀಸ್ ಬಳಿ ಹೋಗು. ನಿಮ್ಮ ಲಾಯರ್ ಸರ್ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ. ದಿನದ 24 ಗಂಟೆಯೂ ಕೋರ್ಟ್ ಒಳಗೆ ಇದ್ರೆ ಕನ್ಸಲ್ಲಿ ಬರೋದ್ರಲ್ಲಿ ಆಶ್ಚರ್ಯವಿಲ್ಲ ಬಿಡು ಎಂದಿದ್ದ ಅವಳ ಪುಸ್ತಕ ಜೋಡಿಸುತ್ತಿದ್ದ ಅನು. ಮತ್ತೆ ಮತ್ತೆ ಕಣ್ಣುಜ್ಜಿಕೊಂಡು, ಇದು ಕನಸಾ ಎಂದು ಮುಖ ಎಳೆಬಿಟ್ಟವಳು, ನೋಡ್ತಾ ಇರಿ, ನನ್ನ ಪ್ರಾಕ್ಟೀಸ್ ಮುಗಿಲಿ. ಅವಾಗ ದಿ ಗ್ರೇಟ್ ಕ್ರಿಮಿನಲ್ ಲಾಯರ್ ಅದಮ್ಯ ಸಾಮ್ರಾಟ್ ಅಂದರೆ ಏನಂತ ಎಲ್ರಿಗೂ ತೋರಿಸ್ತೀನಿ. ಪೊಲೀಸ್ನವರು ಮಾಡುವ ಕೆಲಸಕ್ಕಿಂತ ದುಪ್ಪಟ್ಟು ಕೆಲಸ ನಾನು ಮಾಡ್ತೀನಿ ಲಾಯರ್ ಆಗಿ. ಆದರೂ ನಮ್ಮ ಲಾಯರ್ ನನ್ನನ್ನು ಇನ್ನೂ ಏಕಾಗ್ರತೆ ಸಾಲದು ಅಂತಾನೆ. ಒಮ್ಮೆ ಅವರೆದುರು ನಿಂತು ಅವರಿಗೆ ವಿರುದ್ಧವಾಗಿ ಒಂದು ಕೇಸ್ ಗೆದ್ದು ತೋರಿಸ್ತೀನಿ ನಾನೇನು ಅಂತ ಕೋಪ ಮಿಶ್ರಿತ ಧ್ವನಿಯಲ್ಲಿ ಪುಸ್ತಕಗಳನ್ನೇ ನೋಡುತ್ತಾ ಹೇಳಿದ್ದಳು. ನೀನು ಬಿಡಮ್ಮ, ನಿರೂಪಿಸಿ ಬಿಡ್ತೀಯ. ಆದರೆ ಚೂರು ಈ ಕೋಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದಲ್ವಾ? ಈ ಕೋಪ ನಿನ್ನ ಭವಿಷ್ಯಕ್ಕೆ ಮಾರಕ ಆಗಬಾರ್ದು ಅದ್ವಿ, ತಾಳ್ಮೆಯಿಂದ ಹೇಳಿದ್ದ ಅನು. ಲೋ ಮಾರಾಯ, ನಿನ್ನ ಪಿಟೀಲು ಮುಗಿದಿದ್ರೆ ಹೋಗು, ನಿನ್ನ ಕೆಲಸ ನೋಡ್ಕೊ ಎಂದು ಒರಟಾಗಿ ಹೇಳಿ ಎದ್ದು ಹೋಗಿದ್ದಳು. ಅವಳು ಯಾವತ್ತೂ ಬದಲಾಗಲ್ಲ. ಆ ಅಮೈರ್ ಮುಂದೆ ಇವಳು ಯಾವತ್ತಾದರೂ ಗೆಲ್ತಾಳಾ? ಅದೇ ದೊಡ್ಡ ಪ್ರಶ್ನೆಯಾಗಿದೆ. ಕ್ಷಮ್ ಹೇಳಿದ್ದರೆ ಅವಳು ಹೇಳಿದ್ದು ಇವಾಗ ಇವಳು ಪ್ರಾಕ್ಟೀಸ್ ಮಾಡ್ತಿರೋ ಲಾಯರ್ ಎದುರು, ಅಮೈ ಎದುರು ಅಲ್ಲ. ಈ ಮನೆಯಲ್ಲಿ ಮತ್ತೆ ಅಮೈರ್ ಹೆಸರು ಬರಬಾರ್ದು ಕ್ಷಮ್. ಅನು ಹೇಳಿದ್ರೆ ನನಗೂ ಗೊತ್ತಪ್ಪ, ಆದರೆ ಅವಳ ಆಂತರಿಕ ಉದ್ದೇಶ ಅಮೈರ್ಗಿಂತ ದೊಡ್ಡ ಮತ್ತೆ ಉತ್ತಮ ಲಾಯರ್ ಆಗಬೇಕೆನ್ನುವುದು. ಮತ್ತವನನ್ನು ಸೋಲಿಸುವುದು ತನ್ನ ಅನಿಸಿಕೆಯೇ ಸರಿ ಎಂದು ವಿಶ್ವಾಸದಲ್ಲಿ ಹೇಳಿದ್ದ ಕ್ಷಮ್. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ.